ನಮಸ್ಕಾರ ದೋಸ್ತ್, ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಶಿವರಾತ್ರಿಯ ವಿಶೇಷ ದಿನದಂದು ಬಂದಿರೋದೊಂದು ಬೆಟ್ಟಕ್ಕೆ. ಶಿವನ ಬೆಟ್ಟ ಇದು. ತುಂಬ ಜನ ಭಕ್ತರು ಬರ್ತಾರೆ ಇಲ್ಲಿ. ನಾವು ಎಲ್ಲ ಸುತ್ತಮುತ್ತಲಿನ ಊರಿನ ಜನರು ಸೇರಿ ಈ ಬೆಟ್ಟದ ದರ್ಶನಕ್ಕೆ, ಶಿವನ ದರ್ಶನಕ್ಕೆ ಬಂದಿದ್ದೇವೆ. ಕಾಣಿಸ್ತೇ ಬನ್ನಿ ನಿಮ್ಗೆ. ಇಲ್ಲಿ ಎರಡು ಬೆಟ್ಟ ಹತ್ತು ಹೋಗ್ಬೇಕಾಗ್ತದೆ ಇದು. ಆದರೆ ಬೆಟ್ಟ ಹತ್ತಬೇಕಾದ್ರೆ ಸಿಕ್ಕಾಪಟ್ಟೆ ಜಾಮ್ ಆಗೋಗುತ್ತೆ ನೋಡಿ. ವಯಸ್ಸಾದವರು, ಹಿರಿಯವರೆಲ್ಲ ಬಂದಿತ್ತು ಕೂತಿದ್ದಾರೆ ಅಂತ ದೇವ್ರ ಭಕ್ತಿಯಿಂದ ಅವ್ರು ಬಂದೆಲ್ಲ ಹೋಗ್ತಾರೆ ಮೇಲ್ಗಡೆ. ನಮಗೆ ಸುಸ್ತಾಗ್ಬಿಟ್ಟಿದೆ. ನಾವು ಕಾಣ್ತೇವೆ ನಿಮ್ಗೆ, ನೋಡುವ ಹೆಂಗದೆ ಅಂತ. ಗೆಳೆಯರೆ, ನೀವು ನೋಡ್ತಾ ಇರ್ಬೋದು, ಎರಡು ಬೆಟ್ಟ ಕಾಣ್ತಾ ಇದೆ. ಮೊದಲನೇ ಬೆಟ್ಟ ದಾಟಿ ಇನ್ನೊಂದು ಬೆಟ್ಟಕ್ಕೆ ನಾವು ಹೋಗಬೇಕಾದಂಥ ದಾರಿ. ಬನ್ನಿ ಗೆಳೆಯರೆ, ಮೇಲಿರುವಂಥ ಶಿವ ದರ್ಶನಕ್ಕೆ ಭೇಟಿ ಮಾಡೋಣ. ಇಲ್ಲಿ ವಿಶೇಷತೆ ಹೇಳ್ಬೇಕಂದ್ರೆ ಈ ವರ್ಷದ ಒಂದೇ ಪೂಜೆ ಆಗುತ್ತೆ ಇಲ್ಲಿ. ಅದು ಒಂದು ಶಿವರಾತ್ರಿಗೆ ಒಂದು ಪೂಜೆ ಆಗುತ್ತೆ. ಒಂದೇ ವರ್ಷದಲ್ಲಿ ಒಂದು ಬಾರಿ ಶಿವರಾತ್ರಿ ಟೈಮಲ್ಲಿ ಪೂಜೆ ಆಗೋದು. ಅಂಥ ಸಂದರ್ಭದಲ್ಲಿ ಊರಲ್ಲಿರುವಂಥ ಜನಗಳು, ಎಲ್ಲ ಕಡೆಯಿಂದ ಭಕ್ತಾದಿಗಳು ಇಂಥ ಬೆಟ್ಟ ಗುಡ್ಡ ಕಲ್ಲು ಮಣ್ಣಿನ ದಾರಿಯಲ್ಲೂ ಆ ಶಿವ ದರ್ಶನಕ್ಕೆ ಹೋಗೋದೇ ಒಂಥರ ಖುಷಿಗಿಂತ ಹೊಸ ಒಂದು ಎಕ್ಸ್ಪೀರಿಯನ್ಸ್ ಅಂತ ಹೇಳ್ಬೋದು. ಆ್ಯಕ್ಚುಲಿ ನಾವು ಪ್ರಯಾಣ ಸ್ಟಾರ್ಟ್ ಮಾಡಿದ್ರೆ 1.5-2 ತಾಸು ಆಗುತ್ತೆ ಹೋಗಿ ಮುಟ್ಲಿಕ್ಕೆ. ಸಾಧಾರಣ 10 ಕಿಲೋಮೀಟರ್ ಆಗ್ತದೇನ ಇಲ್ಲಿಂದ ಗುಡ್ಡ ಮೇಲೆ ತಾನೆ ಹೋಗುದು. ಅದೇ ಒಂದು ವಿಶೇಷ. ನೀವು ಇಲ್ಲಿ ಹತ್ತಬೇಕಾದ್ರೆ ತ್ರಾಸ ಆಗ್ತದೆ ನಿಮ್ಗೆ. ಆ ಜಾಗಕ್ಕೆ, ದೇವರ ಜಾಗಕ್ಕೆ ಹೋದ್ಮೇಲೆ ಯಾವುದೇ ತ್ರಾಸ ಇರುವುದಿಲ್ಲ. ಇಂಥ ಸ್ಥಳಕ್ಕೆ ಬಂದು ದೇವ್ರ ದರ್ಶನ ಮಾಡ್ತಾರೆ ನೋಡು, ಅದು ನಾವು ಅಂತ ಮಾಡುವಂಥ ಸೇವೆ, ಅಲ್ಲಿ ಕೊಡುವಂಥ ಇದ್ದು ಆ ದೇವ್ರಿಗೆ ಮುಟ್ಟುತ್ತಂತ ಹಳೆ ಜನರ ಮಾತಿದೆ. ಅಲ್ಲಿ ಜನಗಳಿಗೆ ಅಲ್ಲಿ 4-5 ಮನೆ ಇದೆ ಅಂತ ಹೇಳ್ತಾರೆ. ಅದೇ ಅಲ್ಲಿ ಬೆಟ್ಟ ತುದಿಯಲ್ಲೂ ಜನ ವಾಸವಾಗಿದ್ದಾರೆ ಅಂತ. ಅದು ನಮ್ಮ ಚಾನಲ್ ವೀಕ್ಷಕರಿಗೆ ಅಲ್ಲಿರುವಂಥ ಜಾಗ, ಅಲ್ಲಿ ಹೇಗೆ ವಾಸಿಸ್ತಾ ಇದ್ದಾರೆ, ತುದಿ ಬೆಟ್ಟದಲ್ಲಿ ನೀರು ಇದೆಯಾ, ಏನು ಯಾವ ಥರ ಅಂತ ನಾವು ತೋರಿಸ್ಕೊಂಡೋಣ. ಮುಂದೆ ನಿಮ್ಗೆ ಕಾಣಿಸ್ತೇನೆ ಜಾಗ ಹೆಂಗೆ ಉಂಟು ಏನಂತ. ಕೆಳಗಡೆಯಿಂದ ಹತ್ಕೊ ಬಂದಾರೆ, ಸುಸ್ತೇ ಆಗಲಿಲ್ಲ ಅವ್ರಿಗೆ. ಇದೆ ಆರಾಮ್ ರೆಸ್ಟ್ ಮಾಡದೆ ಗೊತ್ತಾರೆ. ತಮ್ಮ ನಿಮಗೆಲ್ಲ ಆಯ್ತು, ಎಲ್ಲಿಂದ ಬಂದವ ನೀನು? ಹೌದಾ, ರೂಢಿ ಉಂಟ ನಿಮ್ಗೆ ಬೆಟ್ಟಂತೆ? ನಾನು ಮನೆ ಹತ್ತಿದ್ದೇನೆ ಮತ್ತೆ ನೀನು ನಮಗೆ ಸುಸ್ತಾವ ಇದೆ. ನಮಗೆ ಮಾತ್ರ ದಾರಿ ಕಾಣಿಸ್ಕೊಡ್ಬಾ. ಬಾ, ರೆಸ್ಟ್ ಮಾಡ್ತಿದ್ದಾರೆ ಪಾಪ ಅವರು. ಹೋಗ್ರ ಅಂತೂ ನಾವು ಸುಮಾರು ದೂರ ನೋಡಿದ್ವಿ. ನಾವು ಬೆಟ್ಟನ ಹತ್ತಾ ಇರ್ತೀವಿ, ನೀವು ಸಬ್ಸ್ಕ್ರೈಬ್ ಬಟನ್ನ ಒತ್ತಾ ಇರಿ. ಸೂಪರ್. ನಿಮ್ಮಂಥ ಸಬ್ಸ್ಕ್ರೈಬರ್ ಸಪೋರ್ಟ್ ಮಾಡ್ತಾ ಇದ್ರೆ ನಮ್ಮ ಈ ಥರ ವಿಡಿಯೋಗಳು ಮತ್ತೆ ಹೆಚ್ಚಿನ ರೀತಿಯಲ್ಲಿ ಮಾಡಲಿಕ್ಕೆ ಆಗುತ್ತೆ. ನಮ್ಮ ಹೊಸ ವಿಡಿಯೋ ಮತ್ತು ಇದೇ ರೀತಿ ಮುಂದೆ ಬರ್ತಾ ಇರುತ್ತೆ. ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರಬೇಕು ನೀವು. ನೋಡಿ, ಇವರು ಕೆಳಗಡೆಯಿಂದ ಈ ಏನಿದೆ ಅದರಲ್ಲಿ ಕಾಜಿ ಮತ್ತು ಜಿಲೇಬಿ ಎಲ್ಲ ನೋಡಿ ಮೇಲೆ ತಗೊಂಡು ಹೋಗ್ತಾರೆ. ಹಂಗೆ ಅಲ್ಲ, ನಮ್ಗೆ ನಡ್ಕೊ ಬರ್ಲಿಕ್ಕೆ ನಮ್ಗೆ ಸಾಕಾಗ್ಬಿಡ್ತದೆ. ಅದರಲ್ಲಿ ಇವರು ಆ ಬುಟ್ಟಿ ಹಿಡ್ಕೊಂಡು ಅದರಲ್ಲಿ ಕಾಜಿ ಇದೆ, ಅದು ಹಾಕೊಂಡು ಬರ್ತಾರಲ್ಲ, ಗ್ರೇಟ್ ಹೇಳ್ಬೇಕಂದ್ರೆ. ನೋಡಿ ಬೇರೆ ನೋಡಿ ಗುಡ್ಡನ ಹೆಂಗೆ ಹತ್ಕೊಂಡು ಹೋಗ್ತೀವಿ ಇವರು ಈ ಥರ ಕಷ್ಟಪಟ್ಟು. ಇವ್ರಿಗೊಂದು ಸೆಲ್ಯೂಟ್ ಕೊಡೋಣ. ನಾವು ನಡ್ಕೊಬೋದೇ ಕಷ್ಟ ಆಗ್ತದೆ. ಅವ್ರು ನೋಡಿ ಹಾಗೆಲ್ಲ ಬುಟ್ಟಿ ಹಿಡ್ಕೊಂಡು ಹೋಗ್ತವ್ರು. ಅಂತೂ ನಾವು ಅರ್ಧ ಬೆಟ್ಟ ಹತ್ತಿ ಬಂದಿದ್ವಿ. ಸ್ವಲ್ಪ ವಿಶ್ರಾಂತಿ ಕೂತಿದೆ ತಡ ನಮಗೆ ಒಂದು ಸ್ವಲ್ಪ ಆಲೋಚನೆ ಬಂತು, ದೇವ್ರದ್ದು ಸ್ವಲ್ಪ ಇತಿಹಾಸ ತಿಳ್ಕೊಬಿಡೋಣ ಅಂತ. ಅದೇ ಇಲ್ಲಿ ಮೇಲ ನೆನೆಸಿರೋದು ಹುತ್ತಿ ನಮ್ಮ ತಾಯಿ ನೆನೆಸ್ತಾಳೆ, ಮತ್ತೆ ಶಿವದೇವ ನೆನೆಸ್ತಾರೆ. ಹಾಗೂ ಇಲ್ಲಿ ಅವರ್ಸ ಗ್ರಾಮ ದೇವದ ಭೂದೇವಿ ತಾಯಿ ಉಂಟಲ್ಲ, ಅವಳ ಮೂಲ ಸ್ಥಾನವೂ ಇದೆ ಅಂತೆ. ಮೊದಲೆಲ್ಲ ಇಲ್ಲಿ ವಿಜೃಂಭಣೆಯಿಂದ ಬಡ್ನೆ ಬಂದಿಡ್ತು ಮೇಲ್ಗಡೆ ಎಲ್ಲವ. ನಂತರ ತಾಯಿಯದು ಒಂದು ಇತಿಹಾಸದೇ ಉಂಟು. ಅದು ನಿಮ್ಗೆ ಕೇಳಿದ್ರೆ ನಿಮ್ಗೆ ಮೈಯೆಲ್ಲ ರೋಮಾಂಚನ ಆಗ್ತದೆ. ಆ ತಾಯಿಯ ಸ್ಟೋರಿ ಒಂದು ತುಂಬ ಸುಂದರ ಆಗುತ್ತೆ. ಆ್ಯಕ್ಚುಲಿ ಸ್ಟೋರಿ ಹೇಳಬೇಕು ಅಂದರೆ ಹಳೆ ಕಾಲದ ಒಂದು ಇತಿಹಾಸ ಇದೆ. ಅಂದರೆ ಈ ಸ್ಥಳಕ್ಕೆ ಬೆಟ್ಟ ಹತ್ತು ಬರಲಿಕ್ಕೆ ಕಷ್ಟ ಆಗುತ್ತಂತ ಒಂದು ಗರ್ಭಿಣಿ ಹೆಂಗಸು ಆ ಸಂದರ್ಭದಲ್ಲಿ ತಾಯಿ ಹತ್ರ ಕೇಳಿದ್ರಂತೆ, ನನಗೆ ಹತ್ಲಿಕ್ಕೆ ಬರ್ಲಿಕ್ಕೆ ಆಗಲ್ಲ, ನೀನೇ ಬಂದು ಕೆಳಗಡೆ ನಿಲ್ಲಿಸ್ಬೇಕು ಅಂತ. ಅದೇ ಇತಿಹಾಸದ ಪ್ರಕಾರನೇ ಜನ ಹೇಳ್ತಾರೆ. ಅದೇ ರೀತಿಯಲ್ಲಿ ತಾಯಿ ಆ ಗ್ರಾಮದಲ್ಲಿ ಬಂದು ನಿಲ್ಲಿಸಿದಾಳೆ ಅಂತ. ಈಗ ಅಲ್ಲಿ ಪಂಚಗ್ರಾಮದ ದೇವತೆ ಅದು. ಅಲ್ಲಿರುವಂಥ ಭಕ್ತಾದಿಗಳು, ಆ ಗ್ರಾಮದ ಅವರ್ಸ ಗ್ರಾಮದ ಜನಗಳು ಆ ತಾಯಿಗೆ ಅಷ್ಟೇ ಪ್ರೀತಿಯಿಂದ ಪೂಜೆ ಪುರಸ್ಕಾರ, ಆ ಭಕ್ತಿಗೆ ಮೆಚ್ಚಿ ಆ ತಾಯಿ ಅದೇ ಸ್ಥಳದಲ್ಲಿ ನೆಲೆಸಿದ್ದಾಳೆ. ಈಗ ಅದೇ ರೀತಿ ವರ್ಷದ ಒಂದು ಬಂಡಿ ಹಬ್ಬದ ಸಂದರ್ಭದಲ್ಲಿ ಅವರ್ಸ ಗ್ರಾಮದ ಬಂಡಿ ಹಬ್ಬ ವಿಜೃಂಭಣೆಯ ನಡೆಯುತ್ತೆ. ಅದೇ ರೀತಿ ಏನಾಗುತ್ತೆ ಅಂದರೆ ಅಲ್ಲಿರುವಂಥ ಗ್ರಾಮದೇವಿ ಭೂದೇವಿ ತನ್ನ ಮೂಲ ಸ್ಥಳಕ್ಕೆ ಬರಬೇಕು ಅಂತ ಇಷ್ಟಪಡುವಾಗ ಬೊಮ್ಮೆಯ ದೇವಸ್ಥಾನ ಆಸ್ಥಾನದಲ್ಲಿ ಬಂದು ನಿಲ್ತಾಳೆ. ನಿಂತಾಗ ಏನಾಗುತ್ತೆ ಅಂದರೆ ಅಲ್ಲಿರುವಂಥ ಗುನುಗುರು ಈ ಸ್ಥಳಕ್ಕೆ ಬಂದು ಇಲ್ಲಿರುವಂಥ ಹೂ ತಗೊಂಡು ಆ ತಾಯಿ ಪಾದಕ್ಕೆ ಅರ್ಪಣೆ ಮಾಡಿದಾಗ ತಾಯಿ ಶಾಂತ ರೀತಿಯಾಗಿ ಆಮೇಲೆ ತನ್ನ ಸ್ವಗ್ರಾಮಕ್ಕೆ, ಅವರ್ಸ ಗ್ರಾಮಕ್ಕೆ ಅಲ್ಲಿರುವಂಥ ಜನಗಳ ಭಕ್ತಿ ಎಲ್ಲ ಮೆಚ್ಚಿ, ಪ್ರೀತಿ ವಿಶ್ವಾಸ ಮೆಚ್ಚಿ ಅದೇ ಸ್ಥಳದಲ್ಲಿ ಎಲ್ಲರಿಗೂ ಒಂದು ಅನುಭವ ಒಳ್ಳೇದು ಮಾಡಲಿಕ್ಕೋಸ್ಕರ ಆ ಸ್ಥಳದಲ್ಲಿ ನಿಂತಿದ್ದಾಳೆ. ಇಂಥದ್ದೆಲ್ಲ ಇತಿಹಾಸ ನೋಡ್ತಾ ಇದ್ರೆ ಒಂಥರ ಮೈಯಲ್ಲೆಲ್ಲ ರೋಮಾಂಚನ ಆಗ್ತಾ ಹೋಗುತ್ತೆ. ಮತ್ತೆಷ್ಟು ದೂರ ಉಂಟು ಇದು?
ಮತ್ತು ಹತ್ರ ಹೋದ್ರೆ ಆಯ್ತಲ್ಲ, ತಂಪಲ್ಲ, ತಂಪು ಇದ್ರೆ ಸಾಕು. ಈ ರಣ ಭಯಂಕರ ಬಿಸಿಲಿಗೆ ಜೀವನೂ ರಣ ಭಯಂಕರ ಆಗೋಗೋದು ನಮ್ದು. ಕಂಡೆ 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 ನಾ ಕಂಡೆ ಪರಶಿವನ ಹೇ ಕಂಡೆ 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 ನಾ ಕಂಡೆ ಪರಶಿವನ. ಇಲ್ಲಿನ ಹಕ್ಕಿಗೆಲ್ಲ ನೋಡಿ ಎಷ್ಟು ಚಂದ ಮಾಡಿ ಕೂಗ್ತಾ ಉಂಟು. ನಮ್ಮ ಬದಿಗೆಲ್ಲ ಕಾಂಕಿನೇ ಕೂಗ್ತದೆ, ಹಕ್ಕಿ ಕೂಗುದಿಲ್ಲ, ಒಂದು ಹಕ್ಕಿ ಸೌಂಡ್ ಇಲ್ಲ. ಇಲ್ಲಿ ಬಂದ್ರೆ ಖುಷಿ ಆಗ್ತದೆ ಕೇಳೋಕೆ, ಕಿವಿಗೆ ಒಂದು ಅಂತ ತಂಪು. ನಮ್ಮ ಬದಿಗೆಲ್ಲ ಏನು ಹೇಳು, ನಮ್ಮ ಬದಿ ಕಾಂಕಿ ಕಾಲಿನ ರಾಶಿ, ಒಂದು ಹಕ್ಕಿನಿಲ್ಲ, ಹಾಳದಿದೋಗಿ ಇಲ್ಲಿ ನೋಡಿ ಗೆಳೆಯರೆ. ಅಂತೂ ನಾವು ಶಿವ ದೇವಸ್ಥಾನದ ಸಮೀಪದಲ್ಲಿದ್ದೀವಿ. ದೇವಸ್ಥಾನ ಸಮೀಪ ಹತ್ತಿರ ಆದದ್ದೇ ಕ್ಷಣ ಏನೋ ಒಂದು ಉತ್ಸಾಹ, ಏನೋ ಒಂದು ಗ್ರೂಪ್ ಬರ್ತಾ ಇದೆ. ಹರ್ ಹರ್ ಮಹಾದೇವ ಬಂ ಬಂ ಭೋಲೆನಾಥ್ ಬಂ ಬಂ ಬೋಲೆ ಬಂ ಬಂ ಬೋಲೆ ಬಂ ಬಂ ಬೋಲೆ ಮಸ್ತಿ ಮೇಡಲೆ. ಹಬ್ಬ ಗೆಳೆಯರೆ, ಅಂತೂ ನಾವು ಬೆಟ್ಟದ ತುತ್ತ ತುದಿಯ ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ನೋಡ್ಬೋದು ನೀವು, ಈಗ ನಿಮ್ಗೆ ಕಾಣಿಸ್ತಾ ಹೋಗ್ತೀವಿ ದೇವಸ್ಥಾನ ಯಾವ ಥರ ಇದೆ ಅಂತ. ಇಲ್ಲಿ 2 ತಾಸು ನಡ್ಕೊಂಡು ಬಂದ್ಕೊಂಡು, ಎರಡಲ್ಲ ಸುಮಾರು 2.5 ತಾಸು ಆಯ್ತು ಇವರು. ಬನ್ನಿ ಹೋಗುವ, ಅಕ್ಷಯ್ ಮತ್ತೆ ಇಲ್ಲೇ ಕುತ್ಕೊಂಡಿದ್ದಾರೆ. ನಮಗೆ ಸುಸ್ತಾಗ್ಬಿಟ್ಟಿದೆ. ಚಮಡಿ ಹಣ್ಣು ಕಲ್ಲಂಗಡಿ ಹಣ್ಣು ತಂದಿಟ್ಟಿದ್ರು, ತಿನ್ಬೇಕೀಗಿಲ್ಲೇ. ಗೆಳೆಯರೆ ಬನ್ನಿ ಗೆಳೆಯರೆ, ನಾವು ಅಂತೂ ದೇವಸ್ಥಾನಕ್ಕೆ ಬಂದ್ಬಿಟ್ಟಿದ್ದೀವಿ, ಇನ್ನು ಬಂದಿಲ್ಲ, ಅಲ್ಲಿ ಹೋಗಬೇಕು. ಇಲ್ಲಿ ನೋಡ್ಬೋದು ನೀವು, ಮನೆಗಳಿದೆ. ಬೆಟ್ಟದ ತುತ್ತ ತುದಿ ಇದೆ. ಆ್ಯಕ್ಚುಲಿ ಬೆಟ್ಟದ ತುತ್ತ ತುದಿಯಲ್ಲಿ ಒಂದು 4-5 ಮನೆ ಇದೆ. ಅವರು ನೀರಿಗಾಗಿ ಏನು ಮಾಡ್ತಾರೆ, ನೀರು ಎಲ್ಲಿಂದ ಬರುತ್ತೆ? ಬನ್ನಿ ಗೆಳೆಯರೆ ನೋಡೋಣ, ಅವ್ರ ಹತ್ರನೇ ಕೇಳೋಣ. ನೋಡಿ ಇಲ್ಲೊಂದು ಮನೆ ಉಂಟು, ಆ ಮನೆ ಹೋಗ್ತಿದೆ ಇಲ್ಲಿ. ಈ ಬೆಟ್ಟದ ಮೇಲೂ ಮನೆ ಉಂಟು, ಇಲ್ಲಿ ಜನ ನೆಲೆಸಿದ್ರ ಅಂದರೆ ಒಂದು ವಿಶೇಷ ವಿಚಿತ್ರ. ನೋಡಿ ಜಾಗ ಓಕೆ ಬೇಡ, ಇಲ್ಲಿ ನೋಡಿ. ನಿನ್ನ ಹೆಸರೇನಾ? ನಿನ್ನ ಹೆಸರೇನು? ಅದು ಅಣ್ಣ ತಮ್ಮನ ನೀವು ಇಬ್ಬರು ಇಲ್ಲೇ ಬಂದವರಾ? ನಾಲ್ವ ದೋಸ್ತ ಆರಾಮಿದ್ದೀರಾ? ಬರ ಇವತ್ತಿ ಬರ. ಇದು ನೋಡಿ, ಇದೊಂದು ಬಾವಿ ಅಂತಾರೆ. ಬಾವಿ ನೋಡಿ, ಸಣ್ಣ ಬಾವಿ. ಯಾರು ನೋಡ್ರೆ ನಾವೆಲ್ಲ ನೋಡಿದ್ವಿ ಬಾವಿನ ಅನ್ಸುತ್ತೆ. ಆ್ಯಕ್ಚುಲಿ ಬಾವಿ ಇಷ್ಟೇ ಸಣ್ಣ, ಒಂದು ಎಷ್ಟು 1 ಫುಟ ಇದೆ, 2 ಫುಟ ಇದೆ, 2.5 ಫುಟ ಇದೆ, 2.5 ಫುಟ. ನೆಲ ಕಾಣ್ತಾ ಇದೆ. ಇಲ್ಲಿ ಯಾವಾಗಲೂ ಎಂಥ ಬರಗಾಲ ಬಂದರೂ ಇಲ್ಲಿ ನೀರು ಆರೋದೇ ಇಲ್ಲ. ಎಂಥ ಬರಗಾಲ ಇಲ್ಲಿ ಏನೇ ಇರಲಿ, ಈ ನೀರು ದಿನ 24 ಗಂಟೆ ವರ್ಷದ 365 ನೀರು ಇರ್ತದೆ ಇಲ್ಲಿ. ಇರ್ತದೆ ಅಂದರೆ ಲೆಕ್ಕ ಹಾಕಿ ನೀವು, ಇದು ಏನೇ ಮಹಿಮೆ ಅಂತ ನೀವು ತಿಳ್ಕೊಳ್ಬೋದು. ಈಗ ನಮಗೆ ನಾವು ಕೆಳಗಡೆ ಸಮುದ್ರ ಹತ್ರ ಇರ್ತೀವಿ, ಸಮುದ್ರ ಹತ್ರ ಇದ್ರೂ ನಮಗೆ ಬಾವಿಯಲ್ಲಿ ನೀರಿರಲ್ಲ. ಇಲ್ಲಿ ನೋಡಿ, ಇಂಥ ಬೆಟ್ಟದಲ್ಲಿ ಗುಡ್ಡ ಪ್ರದೇಶದಲ್ಲಿ ಇಷ್ಟು ನೀರಿದೆ. ಎಲ್ಲದಕ್ಕೂ ಯೂಸ್ ಮಾಡ್ತಾರೆ, ತೋಟದ ಈ ನೀರು ಪ್ರತಿಯೊಂದು ಈ ತೋಟಕ್ಕೆ, ಮನೆಗೆ ಎಲ್ಲದಕ್ಕೂ ಯೂಸ್ ಮಾಡೋದಿದೆ ನೀರು. ಬರ್ತಾ ನಾವೊಂದು ಚಮನಿ ಹಣ್ಣು ತಗೊಂಡ್ಬಂದಿದ್ವಿ. ಈಗ ಈ ಮನೆ ಹತ್ರ ಕಟ್ ಮಾಡಿಕೊಂಡು ತಿಂತಾ ಇದೀವಲ್ಲ, ಎಲ್ಲರ ಜೊತೆ ಕೂತ್ಕೊಂಡು ತಿನ್ನೋದಂತ ಖುಷಿ. ನಾವೆಲ್ಲ ಹಂಚ್ಕೊಂಡು ತಿಂತೀವಲ್ಲ, ಆ ಖುಷಿನೇ ಬೇರೆ. ನಾವು ಬೆಟ್ಟ ಹತ್ಕೊಂಡು ಬಂದ್ಕೊಂಡು ಈ ಚಮಡಿ ಹಣ್ಣು ತಿಂತಿದ್ರಲ್ಲ, ಜೀವ ಆರಾಮಾದಂಗೆ ಆಯ್ತು ಮರೆ. ಸುಸ್ತಾಗಿ ಹೋಗಿತ್ತು, ಮಸ್ತ್ ಅದೇ ಚಮಡಿ ಹಣ್ಣು ಮಾತ್ರ. ಸ್ಪೆಷಲ್ ಆಗಿ ಸಕ್ಕರೆ ಹಾಕಿ ಪಾಕ ಹಾಕಿ ಮಾಡ್ದಂಗೆ ಉಂಟು. ಸೂಪರ್ ಉಂಟು. ಈ ಹೀಟಿಗೆ ಈ ಚಮಡಿ ಹಣ್ಣು ತಿಂತ, ಬಿಸಿಲಿಗೆ ರಣರಾಕಾಸರ ಬಿಸಿಲು ಆರಾಮಾಗ್ತದೆ. ಇದು ನೋಡಿ, ಒಂದು ಸಣ್ಣ ಕೊಟ್ಟಿಗೆ ನಂಗೆ ಉಂಟಲ್ಲ, ಇದು ದನದ ಕೊಟ್ಟಿಗೆ. ಇದು ನೋಡಿ ಚೆಂದ ಮಾಡಿ ಈ ಗಿಡದ ಮರದ ಇದರಿಂದನೇ ಕಟ್ತಾರೆ. ಇದು ಒಳ್ಳೆ ಉಂಟು ನೋಡಿ, ದನದ ಕೊಟ್ಟಿಗೆ ನೋಡಿ ಎಷ್ಟು ಚಂದ ಮಾಡಿ ಕಟ್ಟಾರಂದ್ರೆ. ಹಾಯ್ ದೋಸ್ತ್, ಆರಾಮಿದ್ರಲ್ಲ? ಅಲ್ಲ, ಚಾ ತಿಂಡಿ ಎಲ್ಲ ಆಯ್ತಾ? ಸಿಗುವ. ಹಾಂ, ದೇವಸ್ಥಾನ ಹೋಗಿ ಬರ್ತೆ, ಕಡೆಗೆ ಮಾತಾಡುವ. ಅಂತೂ ಸನ್ನಿಧಾನಕ್ಕೆ ಬಂದಿದ್ದೀವಿ ನಾವು. ಬನ್ನಿ ಗೆಳೆಯರ, ದೇವರ ದರ್ಶನ ಮಾಡೋಣ. ನೀವು ನೋಡ್ತಾ ಇರ್ಬೋದು, ತಾಯಿ ಹೊತ್ತಿನಮ್ಮ ನೆಲೆಸಿರುವಂಥ ಜಾಗ. ಒಳಗಡೆ ಬಂದಾಗ
ಬಲಿಷ್ಠವಾಗಿರುವಂಥ ಶಕ್ತಿ ನಡೆಸಿದ್ದಾಳೆ. ಭಕ್ತರ ಇಷ್ಟಾರ್ಥಗಳನ್ನು ನೆರವೇರಿಸುವಂಥ ಮಹಾತಾಯಿಗಳು. ಅದೇ ರೀತಿ ಹುತ್ತದ ಮುಂದುಗಡೆ ಒಂದು ಶಿವಲಿಂಗ ನೋಡ್ಬೋದು ನೀವು. ಪಕ್ಕದಲ್ಲಿರುವಂಥ ಈಶ್ವರ ದೇವಸ್ಥಾನಕ್ಕೆ ಬಂದಿದ್ದೀವಿ ನಾವು. ಕಾಣ್ಬೋದು ನೀವು ಶಿವನ ಮುಂದೆ ನಂದಿಯಾಗಿ ನೆಲೆಸಿದ್ದಾನೆ ಅಂತ. ಇದು ನೋಡಿದ್ರೆ ನಿಮಗೆ ನಾವೆಲ್ಲೋ ಕೆಳಗಡೆನೇ ಇದ್ದೀವಿ ಅನಿಸುತ್ತೆ, ಆದರೆ ಇದು ಬೆಟ್ಟದ ಮೇಲೆ ಇರುವ ದೇವಸ್ಥಾನ. ಜಾತ್ರೆ ಉತ್ಸವ ಉಂಟು ಈಗ ರಾತ್ರಿಗೆ. ಇಲ್ಲಿ ರಾತ್ರಿಗೆ ವಿಜೃಂಭಣೆ ಪೂಜೆ ಒಂದು ಉಂಟು. ಹಾಗೆ ಇಲ್ಲಿ ಯಕ್ಷಗಾನದ ಆಟನೂ ಉಂಟು ನೋಡಿ. ಇಲ್ಲಿ ಸ್ಟೇಜ್ ಕಟ್ಟಿದ್ದಾರೆ, ಇಲ್ಲೇ ಯಕ್ಷಗಾನದ ಆಟ ಉಂಟು. ಸಣ್ಣ ಮಾಡೆಲ್ಲ ರಾತ್ರಿಗಂತೂ ತುಂಬ ಚೆಂದ ಆಗ್ತದೆ. ಇಲ್ಲಿ ಎಲ್ಲ ಫುಲ್ ಜನನೂ ಜಾಸ್ತಿ ಬರ್ತಾರೆ. ಹಾಗೆ ವಿಜೃಂಭಣೆಯಿಂದ ಪೂಜೆ ಉಂಟು. ಹಾಗೂ ಇಲ್ಲಿ ಕಾರ್ಯಕ್ರಮ ಎಲ್ಲ ಚಲೋ ನಡೀತದೆ ರಾತ್ರಿ. ಬೆಟ್ಟದಿಂದ ಬರ್ತಾರೆ ಮೇಲೆ ಹೊತ್ಕೊಂಡು ಆ ಬುಟ್ಟಿ 2 ಬುಟ್ಟಿ ನೆಕ್ಕ ಬರ್ತಾರೆ ತಲೆ ಮೇಲೆ. ಒಬ್ಬೊಬ್ಬರೇ ನೆಕ್ಕ ಬರ್ತಾರೆ ಹತ್ರ, ಮತ್ತೆ ಅವ್ರಿಗೆ ಬರ್ತಾರೆ ಸಂಗಡ. ಹಾಂ 2 ಬುಟ್ಟಿ ಒಬ್ಬೊಬ್ಬರ ಆ ಬೆಟ್ಟ ಹತ್ಕೊಬರ್ತೀರಿ. ಈ ಗುಡ್ಡು ತುದಿಯಲ್ಲಿ ಬಂದು ತಗೊಂಡು ಮಾಡ್ತೀರಿ ಇಲ್ಲಿ. ಸೂಪರ್ ಸೂಪರ್ ಸೂಪರ್. ನೋಡಿದ್ರಾ, ಕೇಳಿದ್ರ ವೀಕ್ಷಕರೇ, ಅಂತ ಬೆಟ್ಟದ ತುದಿಗೆ ಕೆಳಗಡೆಯಿಂದ ಬುಟ್ಟಿ ತಲೆ ಮೇಲೆ ಹಾಕ್ಕೊಂಡು ಇಲ್ಲಿ ತನಕ ಬರ್ತಾರೆ ಅವರು ಇದಕ್ಕೆ ಧೈರ್ಯಕ್ಕೆ ಮೆಚ್ಚಲೇಬೇಕು. ಗ್ರೇಟ್. ನೋಡಿ, ಇದು ನಮ್ಮ ಹಳ್ಳಿ ಜೀವನ. ಇಲ್ಲಿನ ಜಾಗ, ಇಲ್ಲಿನ ವಾತಾವರಣ ಎಲ್ಲ ನೋಡೋಕೆ ಒಂಥರ ಖುಷಿ ಆಗ್ತದೆ. ಇದೆಂತ ಅನ್ಕೊಂಡಿರಿ ನೀವು? ಇದು ನೋಡಿ, ಇದು ದನದ ಕೊಟ್ಟಿಗೆ. ಇದು ಇಲ್ಲಿ ದನ ಉಂಟು, ಆ ಕಡೆಯಿಂದ ಕಾಣಿಸ್ತೆ ನಿಮಗೆ. ನೋಡುವ, ಇಲ್ಲಿ ನಮ್ಮ ಮನೆ ಎಲ್ಲ ಏನು ಸುಂದರವಾಗುಂಟು, ಚಂದಕ್ಕೆ ನೋಡಿ. ಇದು ಮತ್ತೊಂದು ದನದ ಕೊಟ್ಟಿಗೆ ನೋಡಿ. ಇಲ್ಲಿ ದನದ ಕೊಟ್ಟಿಗೆ ಇದ್ದಾರೆ ನೋಡಿ. ಚೆನ್ನಾಗಿ ಇಲ್ಲಿ ಮನೆ ಉಂಟು. ಇಲ್ಲೊಂದು ಕೊಟ್ಟಿಗೆ ಇದೆ, ಇಲ್ಲೊಂದು ಮನೆ. ಬನ್ನಿ, ನಿಮಗೆ ಈಗ ಇಲ್ಲಿನ ದನದ ಕೊಟ್ಟಿಗೆ ಕಾಣಿಸ್ತೆ. ಎಷ್ಟು ಚೆಂದ ಮಾಡಿ ಕಟ್ಟಾರೆ ನೋಡಿ. ಇಲ್ಲಿ ಬರ್ರಿ ಬರ್ರಿ ನೋಡಿ, ಇದು ದನದ ಕೊಟ್ಟಿಗೆ. ನಮಸ್ತೆ. ನಮಸ್ಕಾರ. ನೋಡಿ ಎಷ್ಟು ಚಂದ ಉಂಟು ದನ ಎಲ್ಲ. ಕಲರ್ ಕಲರ್ ಬಣ್ಣ ಬಣ್ಣದಲ್ಲಿ ಜನ. ಊಟ ಎಲ್ಲ ಮಾಡಿದ್ರೆ ನೀವು? ಆರಾಮಿದ್ರಲ್ಲ? ಇದು ನಮ್ಗೆ ದನದ ಲ್ಯಾಂಗ್ವೇಜಲ್ಲಿ ಬೇಕಾದ್ರೆ ಮಾತಾಡಕ್ಕೆ ಬರ್ತದೆ. ದನದ ಲ್ಯಾಂಗ್ವೇಜಲ್ಲಿ ಮಾತಾಡು. ಉಂಡಾಯ್ತು. ನೋಡಿ, ನಾವಂತೂ ರೆಸ್ಟ್ ಮಾಡೋಕ್ಕೆ ಬಂದ್ವಿ ಇಲ್ಲಿ. ಈಗ ನಾವು ಪುರಿ ಸುಕ್ಕ ತಿನ್ನೋಕೆ ರೆಡಿ ಆಗ್ತಿದ್ದಾರೆ ನೋಡಿ. ಎಷ್ಟು ಚಂದ ಸುಕ್ಕ ಇದು. ಆಹಾ, ಗಮ್ಮತ್ತೇ ಇದು ತಿಂದುಬಿಟ್ರೆ. ಈ ಬೆಟ್ಟದಲ್ಲಿ ಈ ಪುರಿ ಸುಕ್ಕದ ಜೊತೆ ಕಾಂಬಿನೇಷನ್ ಮಾತ್ರ ನೆಕ್ಸ್ಟ್ ಲೆವೆಲು. ತಿಂತಾ ಇದ್ರೆ ಒಂದು ಮೂರು ಅನ್ನಬೇಕು. ನೋಡಿ, ನಮ್ಮ ಅಮಿತ್ ಭಾಯ್ನವರು ಪುರಿ ತಿನ್ಲಿಕ್ಕೆ ರೆಡಿ ಆಗಿದ್ದಾರೆ. ಹೇಗೋಗಿದೆ? ತಿನ್ನಲಿಲ್ಲ ಗುರು, ನೀವು ತಿನ್ಕೊಬಿಡ್ತೀನಿ. ಬಾಜಿ ಮಾತ್ರ ನಂಬರ್ 1. ಪುರಿಗೆ ಬಾಜಿಗೆ ಕಾಂಬಿನೇಷನ್ ಒಳ್ಳೆ ಆಗ್ತಾ ಇದೆ. ಪುರಿ ಬಾಜಿ ನೋಡಿ. ನಿಮಗೆ ಇಲ್ಲಿನ ವ್ಯೂ ಪಾಯಿಂಟ್ ಕಾಣಿಸ್ತೇನೆ. ಇಡೀ ಊರೇ ನಿಮ್ಗೆ ಕಾಣ್ತದೆ ಇಲ್ಲಿಂದ. ಈ ಇಷ್ಟು ತುದಿಲಿದ್ದೀವಿ ನೋಡಿ. ಹ್ಯಾಂಗಿದೆ ಇಲ್ಲಿನ ಲೊಕೇಶನ್, ವ್ಯೂ ಪಾಯಿಂಟ್ ಕಾಣ್ತದೆ ನೋಡಿ ನಿಮ್ಗೆ. ಹೆಂಗೆ ಬನ್ನಿ, ನಿಮಗೆ ಇಲ್ಲಿಂದ ಕಾಣಿಸ್ತೇನೆ ನಿಮ್ಗೆ ಹೆಂಗಿದೆ ಅಲ್ಲಿ. ವಾವ್, ಸೂಪರ್ ಉಂಟು. ಸೂಪರ್ ಇದೆ ಗುರು ಇಲ್ಲಿಂದ ಮಾತ್ರ ವ್ಯೂ ಮಾತ್ರ. ಇಲ್ಲಿ ನೋಡಿದ್ರೆ ಫುಲ್ ಬೆಟ್ಟನೇ ಕಾಣ್ತದೆ. ಇಡೀ ಊರು, ಇಡೀ ಇದೇ ಕಾಣ್ತದೆ ನೋಡಿ. ಅಲ್ಲಿಂದ ಸೂಪರ್ ಆಗಿ ವ್ಯೂ ಇದೆ, ಮಸ್ತ್ ಇದೆ. ಕೆಲವರು ಹೇಳ್ತಾರೆ ಜೀವನದಲ್ಲಿ ಏನಿದೆ, ಜೀವನದಲ್ಲಿ ಎಲ್ಲದೂ ಇದೆ. ಅದನ್ನು ರೂಪಿಸ್ಕೊಂಡು ಅಂಥ ಜೀವನವನ್ನು ನಾವು ಹೊಸ ಹೊಸ ಪಾಠಗಳನ್ನು, ಹೊಸ ಹೊಸ ಸಂದರ್ಭಗಳು ನಮ್ಮ ಸಂದರ್ಭದಲ್ಲಿ ಬರ್ತಾನೆ ಇರುತ್ತೆ. ಅಂಥ ಸಂದರ್ಭಗಳನ್ನೆಲ್ಲ ತಿದ್ಕೊಂಡು ಮುಂದೆ ಜೀವನ ನಡೆದಾಗ ನಮ್ಮ ಜೀವನಕ್ಕೊಂದು ಅರ್ಥ ಇದೆ. ಗೆಳೆಯರೇ, ಮತ್ತೆ ಹೊಸ ರೀತಿಯಲ್ಲಿ, ಹೊಸ ಸಂದರ್ಭದಲ್ಲಿ, ಹೊಸ ಜಾಗದಲ್ಲಿ ಮತ್ತೆ ಸಿಗ್ತಾ ಇರ್ತೀವಿ. ಇದೇ ರೀತಿ ನಮ್ಮ ಹೆಚ್ಚಿನ ವಿಡಿಯೋಗಾಗಿ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ತಾ ಇರಿ. ಮತ್ತೆ ಬರ್ತಾ ಇರ್ತೀವಿ. ಧನ್ಯವಾದಗಳು.